ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್. ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ರಾಹುಲ್ ಎಕ್ಸ್ ವ್ಲಾಗರ್. ಮತ್ತೊಂದು ವಿಡಿಯೋಗೆ ಸುಸ್ವಾಗತ. ಭಾಳ ದಿನ ಆದ್ಮೇಲೆ ನಾವು ಹೊಸ ರೈಡಿಗೆ ಹೊಂಟನು. ಒಂದು ಸೋಲೋ ರೈಡ. ಒಂದು 4 ತಿಂಗಳ ಗ್ಯಾಪ್ ಆಗಿತ್ತು. ನಾನು ಆಕ್ಸಿಡೆಂಟ್ ಆಗಿ ಕಾಲೆಲ್ಲ ಸ್ವಲ್ಪ ಸ್ಟಿಚಸ್ ಬಿದ್ದಿದ್ದು. ಆಮೇಲೆ ಗಾಡಿನೂ ಫುಲ್ ರಿಪೇರಿ ಇತ್ತು. ಈಗ ಗಾಡಿ ಎಲ್ಲ ಫುಲ್ ರಿಪೇರಿ ಆಗಿ ರೆಡಿ ಮಾಡಿಸ್ಕೊಂಡು ಫಸ್ಟ್ ಟೈಮ್ ಸೋಲೋ ರೈಡ್ ಹೊಂಟನು. ಯಾರು ಹುಡುಗರಿಲ್ಲ, ದೋಸ್ತರಿಲ್ಲ, ಫ್ರೆಂಡ್ಸ್ ಇಲ್ಲ. ಗೋವಾಕ್ಕೆ ಹೊಂಟೈತಿ, ಬೆಳಗಾವಿಯಿಂದ ಗೋವಾಕ್ಕೆ. ಬರ್ರಿ ಹೋಗೋಣ್ರಿ, ನಿಮಗೂ ತೋರಿಸ್ತಾನೆ ಹೆಂಗೈತಿ ವ್ಯೂ ಅಂತೇಳಿ. ನೋಡು ಹೆಂಗೈತಿ ನಾನು ಸೋಲೋ ರೈಡ, ಹೆಂಗೆ ರೆಡಿ ಆಗೇನಿ. ಓಕೆ, ಬರ್ರಿ ಹೋಗು. ನಾನು ಬೈಕ್ ಹೆಂಗೆ ರೆಡಿ ಆಗೈತೈತಿ ನೋಡ್ರಿ. ಹೆಂಗೆ ರೆಡಿ ಆಗೈತೈತಿ, ನಿಮ್ಮ ಕಡೆಯಿಂದ ಏನೋ ಅನಿಸಿಕೆ ಇದ್ರೆ ಕಾಮೆಂಟ್ ಮಾಡಿರಿ, ತಿಳಿಸ್ರಿ ಹೆಂಗೈತೈತಿ. ಬೆಳಗಾವಿಯಿಂದ ಗೋವಾಕ್ಕೆ ಹೋಗೋ ರೋಡ. ಬರ್ರಿ ಹೋಗೋಣ್ರಿ ಗೋವಾಕ್ಕೆ. ಲೆಟ್ಸ್ ಗೋ, ಸ್ಟಾರ್ಟ್ ದ ರೈಡ್ ಮ್ಯಾನ್. ಬರ್ರಿ ಜರ್ನಿ ಚಾಲು ಮಾಡ್ನು. ನೋಡ್ರಿ ವೆದರ್ ಹಿಂಗೈತಿ ಬೆಳಗಾವಿ ವೆದರ್. ಅನ್ನಾಹುತ್ತಾಗೈತಿ ವೆದರ್ ಮಾತ್ರ. ಇನ್ನೇನು ಮಳೆ ಬರುವಂಗೆ ಕಾಣೈತಿ. ರೈಡಿಂಗ್ ಜಾಕೆಟ್ ಎಲ್ಲ ಹಾಕೊಂಡನು. ಭೂಮಿ ಹುಟ್ಟಿದ ಮೇಲೆ ಭೂಮಿ ಋಣ ತೀರಿಸ್ಬೇಕು. ನಿನ್ ಕ್ಯಾಮ್ಯಾನಿ ಮಾಡು, 2 ಅಕ್ಷರ ಕಲಿ, ಜ್ಞಾನಿ ಆಗು. ಗುಬ್ರ ಹಾಕಣಂತೂ ಮನೆ ಬೇಡ. ಬಟ್ ರೇನ್ಕೋಟ್ ತೊಗೊಂಡನು ಎಮರ್ಜೆನ್ಸಿಗೆ ಅಂತೇಳಿ. ಮಳೆ ಬರ್ತೈತಿಲ್ಲೋ ಗೊತ್ತಿಲ್ಲ. ನೋಡ್ರಿ ವೆದರ್ ಮಾತ್ರ ಮಸ್ತ್ ಐತಿ. ವ್ಯೂ ಅನ್ನಾಹುತ್ತಾಗೈತಿ ಮಾತ್ರ. ಬರೀ ಗೋವಾದಾಗ ಹೆಂಗೈತಿ ಏನ ವೆದರ್ ಎಲ್ಲ ತೋರಿಸ್ತಾನೆ ನಿಮ್ಗೆ. ಗಾಡಿದಾಗ ಪೆಟ್ರೋಲ್ ಖಾಲಿ ಆಗೈತಿ. ಮುಂದೆ ಎಲ್ಲರೂ ಹೋಗಿ ಪೆಟ್ರೋಲ್ ಹಾಕ್ಸ್ಬೇಕು. ಪೈಲ ಪೆಟ್ರೋಲ್ ಹಾಕ್ಸೊಂದು ಆಮೇಲೆ ಮುಂದೆ ಹೋಗೋಣ್ರಿ. ಈಗೇನು ನಮಗೇನು ಫುಲ್ ಟ್ಯಾಂಕ್ ಪೆಟ್ರೋಲ್ ಏನು ಬೇಕಾಗೋದಿಲ್ಲ. ಒಂದು 500-600 ರೂಪಾಯಿ ಪೆಟ್ರೋಲ್ ಹಾಕ್ಸ್ಕೊಂಡು ಹೋಗಿ ಬರೋಣ. 500-600 ರೂಪಾಯಿ ಹೋಗಿ ಬರೋದು ಅನ್ಸುತ್ತೆ ಪೆಟ್ರೋಲ್ ಗಾಡಿ. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ಬೇಕಂಡ ಈ ಲೋಪರ್ ನನ್ನ ಮಗನ ತಲೆ ಬೇಕೇ ಬೇಕು. ಇಲ್ಲೊಂದು ಪೆಟ್ರೋಲ್ ಬಂಕ್ ಸಿಗ್ತೈತಿ. ಬರೀ ಪೆಟ್ರೋಲ್ ಹಾಕೋಣ. ಮುಂದೆ ಎಲ್ಲಿ ಸಿಗೈತಿ ಇಲ್ಲೋ ಡೌಟ್ ನನಗೆ. ಪೆಟ್ರೋಲ್ ಹಾಕ್ಸ್ಕೊಂಡು ಇಲ್ಲೇ ಹವಾ ಹಾಕೋದೈತೆ. ಹವಾನ ಹಾಕ್ಸ್ಕೊಂಡು ಹೋಗೋಣ. ಪೆಟ್ರೋಲ್ ಹಾಕ್ಬೇಕು, ಹಚ್ಕೊಂಡು ಹೋಗ್ಬೇಕು. ಡೀಸೆಲ್ ಕಡೆ ಪೆಟ್ರೋಲ್ ಕಡೆ ಪೆಟ್ರೋಲ್ ಹೋಗಿ ಬರ್ತೈತೆ. ಬೆಳಗಾವಿಂದ್ರೆ ಒಂದು 10-20 ಕಿಲೋಮೀಟ್ರ್ ಮುಂದೆ ಬಂದರೆ ಎಲ್ಲ ಮಹಾರಾಷ್ಟ್ರ ಚಾಲು ಆಕೈತಿ. ಎಲ್ಲ ಮರಾಠಿನ ಮಾತಾಡ್ತಾರೆ. ನಾ ಗೋಕಾಕ್ದಾಗ ಆಗಿರೋದ್ರಿಂದ ನನಗೆ ಗೋಕಾಕ್ದಾಗ ಬರೀ ಕನ್ನಡ ಬಿಟ್ಟರೆ ಬೇರೆ ಭಾಷೆನೇ ಗೊತ್ತಿದ್ರಿಕಿಲ್ಲ. ನಾ ಬೆಳಗಾವಿ ಬಂದು 4 ವರ್ಷ ಆಯ್ತು. ಬೆಳಗಾವಿ ಬಂದ ಮೇಲೆ ನಾ ಹಿಂದಿ ಮರಾಠಿ ಸ್ವಲ್ಪ ಬರ್ತೈತಿ. ಕಲಿಯಾತನು ಬರ್ತೈತಿ ಅಷ್ಟೇ. ಬಟ್ ಮಾತಾಡೋಕ್ಕೆಲ್ಲ ಬರೋಂಗಿಲ್ಲ. ತಿಳಿತೈತಿ ಎಲ್ಲ. ಬಟ್ ಇನ್ನೂ ಕಲಿಬೇಕು ಅನ್ನೋಷ್ಟ್ರೊಳಗೆ ಮತ್ತು ನಾವು ಬೆಂಗ್ಳೂರಿಗೆ ಹೋದ್ನೀಗ. ಈಗ 4 ತಿಂಗಳು ಬೆಂಗ್ಳೂರು ಹೋಗಿ. ಬೆಂಗಳೂರಾಗೂ ಕನ್ನಡ ಇಲ್ಲ. ಅಲ್ಲಿ ತಮಿಳ, ತೆಲುಗು, ಮಲಯಾಳಂ ಹೆಚ್ಚಿಗೆ ಅಲ್ಲೂ ಕಲಿಬೇಕು. ಸ್ವಲ್ಪ ತೊಗೊಂಡು ಹಂಗೆ ತಿಳಿದ್ರೆ ಸಾಕು. ಮಾತಾಡೋಕೆ ಕನ್ನಡ ಸಾಕು, ತಿಳಿದ್ರೆ ಸಾಕು ಎಲ್ಲ ಲ್ಯಾಂಗ್ವೇಜ್ಗಳ. ಹೋಗೋಣ ಹೆಂಗೆ ಬರುತ್ತೆ ಹಂಗೆ. ಇಲ್ಲಿ ನೋಡಿ ಹಿಂದೆ ಲಾಲ್ ಪರಿ ಬರೋದಿದೆ. ನೋಡಿ ಲಾಲ್ ಪರಿ ಹೆಂಗಿದೆ. ಮಹಾರಾಷ್ಟ್ರ ರೆಡ್ ಬಸ್ಸಿಗೆಲ್ಲ ನಾವು ಲಾಲ್ ಪರಿ ಅಂತು. ನೋಡ್ರಿ ವೆದರ್ ನೋಡ್ರಿ, ಬೇರೆ ವೆದರ್ ನೋಡ್ರಿ. ಮಳೆ ಬರೋ ಸಾಧ್ಯತೆ ಭಾಳ ಐತಿ. 90% ಮಳೆ ಬರೋ ಚಾನ್ಸಸ್ ಐತಿ. ಮಸ್ತ್ ಅನ್ಸಾಯ್ತು ಮಾತ್ರ ಸೋಲೋ ರೈಡ ಬರ್ಬೇಕು ಯಾವತ್ತಿದ್ರು. ಗ್ರೂಪ್ ರೈಡ್ ಬಂದರೆ ಏನಾಗೈತಿ, ಹಿಂದೆ ಮುಂದೆ ಒಬ್ರು ಹಿಂದಾಕಾರು, ಒಬ್ರು ಮುಂದಾಕಾರು, ಕನೆಕ್ಷನ್ ಅಷ್ಟು ಸರಿಯಾಗಿರಂಗಿಲ್ಲ. ನಾ ರೈಡಿಂಗ್ ಜಾಕೆಟ್ ಇಲ್ಲ ಏನಿದೆ. ಸಾರಿ ಗ್ಲೌಸ್ ಹಾಕಿಲ್ಲ. ಬರೀ ರೈಡಿಂಗ್ ಜಾಕೆಟ್ ಒಂದು ಹಾಕೊಂಡು ಬಂದುಬಿಟ್ಟು ನಂಗೆ ಟೈಮ್ ಆಗೈತೆ ಅಂತೇಳಿ. ಏನಿಲ್ಲ, 1 ಡೇ ಟ್ರಿಪ್ ಐತದ. ಜಸ್ಟ್ ಹೋಗೋದ, ಗೋವಾ ಎಲ್ಲ ಅಡ್ಡಾಡೋದ, ವಾಪಸ್ ಬರೋದ.
ಟೈಮ್ ಆತಂದ್ರೆ ಸ್ಟೇ ಮಾಡ್ಬೇಕಂತೈತಿ, ಇಲ್ಲ ಅಂದ್ರೆ ಸ್ಟೇ ಇಲ್ಲ, ಹಂಗೆ ಬರ್ಬೇಕು ವಾಪಸ್. ಈಗ ಫುಲ್ ಹೊಟ್ಟೆ ಹಸಿ ಐತಿ. ಈಗ ಎಲ್ಲರೂ ನಾಷ್ಟ ಮಾಡಬೇಕು. ಈಗ ಟೈಮ್ 10 ಆಗೈತಿ ನೋಡಿರಿ. 9:58 10 ಆಲ್ಮೋಸ್ಟ್. ಬೆಳಗ್ಗೆ ಮಾರ್ನಿಂಗ್ ಜಲ್ದಿನ ಬಿಟ್ಟಿದ್ದ. ಕ್ಯಾಮ್ರಾ ಸೆಟ್ಟಿಂಗ, ರೈಡಿಂಗ್ ಜಾಕೆಟ, ಗೇರ್ಸ, ಪೆಟ್ರೋಲ್ ಅಂತೇಳಿ ಟೈಮ್ ಆಯ್ತು. 1 ಅವರ್ ಹೋಯ್ತು. ಈಗ 1 ಅವರ್ ಮುಂದೆ ಜರ್ನಿ ಮಾಡಿದ್ದೀವಿ. ಈಗ ಎಲ್ಲರೂ ಮುಂದೆ ನಾಷ್ಟ ಮಾಡಬೇಕು. ಹೊಟ್ಟೆ ಹಸ್ತೈತಿ. ಎಲ್ಲರೂ ಒಂದು ಸ್ಟಾಪ್ ತರಬಿ ನಾಷ್ಟ ಮಾಡಿ ಮತ್ತು ರೈಡಿಂಗ್ ಸ್ಟಾರ್ಟ್ ಮಾಡಬೇಕು. ಈಗ ನೋಡ್ರಿ ನಾನು ಬೈಕಲ್ಲಿ ಹಚ್ಚಿ ನಾಷ್ಟ ಮಾಡಕ್ಕೆ ಬಂದನು. ಇಲ್ಲಿ ಅಲ್ಲಿ ನೋಡ್ರಿ ಬೈಕ್ ಬೈಕ್ ಅಲ್ಲಿ ಬೈಕ್ ಹಚ್ಚ ಇಲ್ಲೊಂದು ಇದಕ್ಕೆ ನಾಷ್ಟ ಮಾಡಕ್ಕೆ ಬಂದನು. ಈಗ ನಾಷ್ಟ ಮಾಡಬೇಕು ನೋಡ್ರಿ. ತಿಂದ ರೈಡಿಂಗ್ ಚೆನ್ನಾಗಿದೆ, ಮಸ್ತ್ ಐತೆ ನೋಡ್ರಿ. ಮುಂದೆ ಅಲ್ಲಿ ಏನು ಸಿಗಂಗಿಲ್ಲ, ಎಲ್ಲ ಸ್ಟಾಪ್ ಮತ್ತು ನೆಟ್ವರ್ಕು ಬರೋಂಗಿಲ್ಲ ಅಲ್ಲಿ. ಅದಕ್ಕೆ ಇಲ್ಲೇ ತೊಗೊಂಡು ಒಂದು ಕುರ್ಕುರಿ, 2 ಕುರ್ಕುರಿದಾಗ ಒಂದು ಬಿಸ್ಕಿಟ್ ಐತಿ ಆಯ್ತೊಳಗೆ ತೊಗೊಂಡು. ಬೇರೆ ನೀರು ಬಾಟಲ್ ಐತಿ ಮುಂದೆ. ಈಗ ಇಲ್ಲಿ ಸ್ಟಾಪ್ ಕೊಡೋಣ್ರಿ. ಇಲ್ಲೇ ನಾಷ್ಟ ಮಾಡಿದ್ದು ನಾನು. ಸ್ಟಾಪ್ ಕೊಟ್ಟ ಹೋಗೋಣ ಬೇರೆ ಮುಂದೆ. ನೆಕ್ಸ್ಟ್ ಬಂದಿಲ್ಲ ನಾವು ಇನ್ನೂ ಫುಲ್ ಐತಿ. ಬರ್ರಿ ಹೋಗ್ರಿ. ನಾವು ಈ ಕಡೆ ಹೋದ್ರೆ ಎಲ್ಲಾರು ವಾಟರ್ ಫಾಲ್ಸ್ ಬರೈತಿ. ಎಲ್ಲಾರು ವ್ಯೂ ಪಾಯಿಂಟ್ ಒಂದು ಬರೈತಿ. ಮಸ್ತ್ ಐತಿ ವ್ಯೂ ಪಾಯಿಂಟ್ ಮಾತ್ರ. ಈಗ ನೋಡ್ರಿ ಘಾಟ್ ಚಾಲೋ ಆಯ್ತು. ಇದು ತಿಲಾರಿ ಘಾಟ, ಸಾರಿ ಚೋರ್ಲಾ ಘಾಟ್ ಅನ್ನಿಸ್ತೈತಿ. ತಿಲಾರಿ ಘಾಟ್ ಇದೆ, ಸಾರಿ ತಿಲಾರಿ ಘಾಟ, ಚೋರ್ಲಾ ಘಾಟ ಆ ಸೈಡ್ ಬರ್ತೈತಿ. ಸೊ ಇಲ್ಲೇ ಒಂದು ವ್ಯೂ ಪಾಯಿಂಟ್ ಐತಿ. ಸೈಡ್ ಹೋಗ್ಬೇಕು ವ್ಯೂ ಪಾಯಿಂಟ್. ಅಲ್ಲಿ ಐತಿ ನೋಡ್ರಿ ವ್ಯೂ ಹೆಂಗೈತೆ ನೋಡ್ರಿ. ವ್ಯೂ ಪಾಯಿಂಟ್ ಐತಿ, ಅದು ತೋರ್ಸ್ಬೇಕು ಮಗ. ನೋಡ್ರಿ ವ್ಯೂ ಜನ್ನತ್ ನೋಡ್ರಿ ಹೆಂಗೈತಿ ವ್ಯೂ. ಹೊತ್ತಾಗಿತ್ತು ನೋಡ್ರಿ. ನೋಡ್ರಿ ಹೆಂಗೈತಿ. ಇದು ಚೋರ್ಲಾ ಘಾಟ ಇದೆ. ಇಲ್ಲಿ ಮುಂದೆಲ್ಲ ತಳಗ ಅಲ್ಲಿ ಮಟ್ಟ ಹೋಗ್ಬೇಕು ನಾವು. ಚೋರ್ಲಾ ಘಾಟ ಇಲ್ಲೇ ಸ್ಟಾಪ್ ಕೊಟ್ಟು ಸ್ಟಾಪ್ ಕೊಟ್ಟ ತಳ ಆಮೇಲೆ ತೊಗೊಂಡ್ರಿ. ನೋಡ್ರಿ ಹೆಂಗೈತೆ ವ್ಯೂ ಪಾಯಿಂಟ್. ನೋಡ್ರಿ ವ್ಯೂ ಹೆಂಗೈತಿ ನೋಡ್ರಿ ವ್ಯೂ. ಹೊತ್ತಾಗಿತ್ತು ವ್ಯೂ ಮಾತ್ರ. ಚೋರ್ಲಾ ಘಾಟ್ ವ್ಯೂ. ಈಗ ನಾವು ಅಲ್ಲಿ ತಳಗ ಅಲ್ಲಿ ಒಂದು ರೋಡ್ ಕಾಣೈತಿ. ಇತ್ತು ಕ್ಯಾಮ್ರಾದಾಗ ಕಾಣತ್ತಿಲ್ಲ ಅನ್ಸೈತಿ. ಅಲ್ಲೊಂದು ರೋಡ್ ಐತಿ, ಅಲ್ಲಿ ಹೋಗ್ಬೇಕು ನಾವು ತಳಗ. ಇದೆಲ್ಲ ರೋಡ್ ಕರು ಬರ್ತಾ ಇಲ್ಲೆಲ್ಲ ಕರು ಎಲ್ಲ ಮುಗಿಸ್ಕೊಂಡು ಅಲ್ಲಿ ತಳಗ ಹೋಗ್ಬೇಕು. ಜಸ್ಟ್ ನೀವು ವ್ಯೂ ನೋಡ್ರಿ. ನೋಡ್ರಿ ಆ ಕಡೆ ಎಲ್ಲ ಬಿಸಿಲೈತಿ ಫುಲ್ಲ. ಈ ಕಡೆ ಎಲ್ಲ ಮಾಡಾಕೈತಿ ಫುಲ್. ಈ ಕಡೆ ಮಳೆ ಬರೋಂಗೈತಿ. ಆ ಕಡೆ ಎಲ್ಲ ಫುಲ್ ಬಿಸಿಲೈತಿ. ನೋಡೋಣ ಬೇರೆ ಹೋಗ್ರಿ ಹೆಂಗೈತಿ ವ್ಯೂ. ನೋಡ್ರಿ ಗಾಡಿ ಇಲ್ಲಿ ನಿಂತೈತಿ. ಹೊತ್ತು ಬೆಂಕಿ ಮಾತ್ರ ವ್ಯೂ. ಜನ್ನತ್ ಮುಂದೆ ನಿಂತಂಗಾಗೈತಿ ಬೈಕ್. ನೋಡ್ರಿ ಚೋರ್ಲಾ ಘಾಟ್ ಚಾಲೋ ಆಗೈತಿ ಈಗ. ನೋಡ್ರಿ ಹೆಂಗೈತಿ ವ್ಯೂ ಚೋರ್ಲಾ ಘಾಟ್. ಇದು ನಮ್ಮ ಮಹಾರಾಷ್ಟ್ರದಾಗ ದೊಡ್ಡ ಘಾಟ್. ಒಂದು 2 ಘಾಟ್ 3 ಘಾಟ್ ಅದಾವು. ಹರಿಶ್ಚಂದ್ರ ಘಾಟ್ ಎಲ್ಲೈತಿ? ಎಲ್ಲರನ್ನ ಸಣ್ಣಾಗಿರ್ತಾ ಅಂತ ಕೇಳ್ತಾನ. ಹರಿಶ್ಚಂದ್ರ ಘಾಟ್ ಅಂತೇಳಿ. ಅದು ಹರಿಶ್ಚಂದ್ರ ಘಾಟ್ ಎಲ್ಲೈತಿ ನೋಡ್ಬೇಕಾಗಿತ್ತು ಅಂತಲ್ಲ. ಅದು ನಂಗೆ ಅನ್ಸ್ಬಿಟ್ಟು ಅದು ಘಾಟ್ ಐತೆ ಅನ್ನಿಸ್ತೈತಿ ಒಂದೆಟ್ಟು. ಅದಕ್ಕೆ ಹರಿಶ್ಚಂದ್ರ ಘಾಟ್ ಅಂತಾರು. ನೋಡ್ಬೇಕು ಎಲ್ಲೈತೆ ಅಂತೇಳಿ. ಹೂ ಸ್ಟಾಪ್ಡ್ ಯು? ನಿಮ್ಮನ್ನ ತಡೆದಿರುವವರು ಯಾರು? ಇದು ಆಲ್ಮೋಸ್ಟ್ ಒಂದು 2 ಎಪಿಸೋಡ್ ಆಕೈತೆ ಅನ್ನಿಸ್ತೈತಿ. ಒಂದು ಇದು ರೈಡಿಂಗ್ ಎಪಿಸೋಡ್ ಆಕೈತಿ, ಇನ್ನೊಂದು ಗೋವಾ ಎಕ್ಸ್ಪ್ಲೋರೇಷನ್ ಎಪಿಸೋಡ್ ಆಕೈತೆ ಅನ್ನಿಸ್ತೈತಿ. ಯಾಕಂದ್ರೆ ಇದು ಭಾಳ ಲೆಂದಿ ಆಗತೈತಿ ಫುಲ್ಲ. 2 ಮಾಡೋಣ ಅನ್ನಿಸ್ತೈತಿ. ನೋಡೋಣ್ರಿ ಏನಾಕೈತಿ ಪ್ಲ್ಯಾನ್. ಎಡಿಟ್ ಮಾಡಬೇಕು ಕೂತ. ಕ್ಯಾಮ್ರಾ ಒಂದು ಚಾರ್ಜರ್ ಇಲ್ಲ. ಇಲ್ಲಿ ನಮ್ಮ ಇದಕ್ಕೆ ಚಾರ್ಜರ್ ಹಾಕಿನಿ ಬೈಕಿಗೆ. ಬಟ್ ಬೈಕ್ ಚಾರ್ಜರ್ ಇಲ್ಲಿ ಅದು ವೈರ್ ಪಾಯಿಂಟ್. ನೋಡ್ರಿ ಘಾಟ್ ನೋಡ್ರಿ ಹೆಂಗೈತಿ ಘಾಟ್ಗಳು ಇಲ್ಲೆಲ್ಲ. ನೋಡ್ರಿ ಇದು ಹೊತ್ತಾಗೈತಿ ನೋಡ್ರಿ. ಬೀಜೆಲ್ಲ ಬಾಯಿಗ ಬಂದ್ಬಿಡ್ತಾವೆ ಇಲ್ಲಿ ಇಂಥ ಘಾಟದೋಗೆಲ್ಲ. ನೋಡ್ರಿ ಮಳೆಗಾಲ ಫುಲ್ಲು ಅಲ್ಲೆಲ್ಲ ವಾಟರ್ ಫಾಲ್ಸ್ಗಳು ಇರ್ತಾವೆ ಅನಿಸ್ತೈತಿ ನಂಗೆ ಅನ್ಸೋದೈತೆ ಅಷ್ಟೇ. ಜಸ್ಟ್ ಅದು ನೋಡ್ರಿ ಅನ್ನಿಸ್ತೈತಿ ವಾಟರ್ ಫಾಲ್ ಅವತ್ತೇಳಿ ಇಲ್ಲೆಲ್ಲ ಫುಲ್ಲ. ಮಳೆಗಾಲ ಫುಲ್ ನಾವು ಇತ್ತು ಸಮ್ಮರು ಅಲ್ಲ, ಇತ್ತು ಮಾನ್ಸೂನು ರೈನು ಅಲ್ಲ. ಹಂಗೆ ಬಂದು ನಾವು ಹಂಗೆ ಬಂದು ನೋಡ್ರಿ ಇಲ್ಲಿ. ನೋಡ್ರಿ ಹಂಗೈತಿ ವ್ಯೂ ಎಲ್ಲ. ಒಂದು ಕಡೆ ವ್ಯೂ ನೋಡೋ ಹುಚ್ಚ, ಒಂದು ಕಡೆ ಈಗ ತಿರುವುಗಳು ಹುಚ್ಚ.
ನೋಡ್ರಿ ಇಲ್ಲಿಂದ ವ್ಯೂ ಹೆಂಗೆ ಕಾಂತೈತಿ ನೋಡ್ರಿ, ಮಸ್ತ್ ಕಾಂತೈತಿ ವ್ಯೂ ನೋಡ್ರಿ. ತಳಗೆ ಹಂಗೆ ಘಾಟ ಹುಯ್ಯು ಉಪ್ಪ ತಳಗೆ ಯಾವ ಪೂಜೆ ಐತ್ಲಪ್ಪ ತಳಗೆ ನೋಡ್ದ ನೋಡ್ರದ. ಅಯ್ಯೋ ಘಾಟ್ ಗುಡ್ಡುಗಳು ಎಲ್ಲ ಮೋಡುಗಳು ನೋಡ್ರಿ. ಅಂತೂ ಇಂತೂ ಘಾಟ್ ಮುಗಿಸಿದು ಅರ್ಧ ತಾಸು ತಳಗೆ ಬರಾಕತ್ತ. ಅಪ್ಪ ಮುಂದೆ ಎಲ್ಲರೂ ಹೋಗಿ ಒಂದು ಸ್ಟಾಪ್ ಕೊಡಲೇಬೇಕು. ಟೀ ಕುಡಿಯಾಕ್ರೆ ಅದಕ್ಕೆ ಸ್ಟಾಪ್ ಕೊಡಬೇಕು. ಗಾಂಡೆಲ್ಲ ಕಾಲೆಲ್ಲ ಫುಲ್ ಆಗತ್ತವು. ಆ ಪತಿ ಘಾಟ ಇರ್ತದ. ಅಟ್ ದಾಟಿ ಮೇಲೆ ತನಕ ಒಂದು ಚೆಕ್ ಪೋಸ್ಟ್ ಹತ್ತೈತೆ ಪೈಲ. ಇಲ್ಲಿ ಇಲ್ಲೆಲ್ಲ ಚೆಕ್ ಮಾಡಿ ಬಿಡ್ತಾರೆ. ದೊಡ್ಡ ಗಾಡಿಗಳು ಏನಾರು ಬಂದು ಅಂದ್ರೆ ಹೊಕ್ಕವೆಲ್ಲ ಗಾಡಿ ಮ್ಯಾಲೆ ಅದೆಲ್ಲ ಚೆಕ್ ಮಾಡಿಬಿಡ್ತಾರೆ. ಇದು ಮಹಾರಾಷ್ಟ್ರ ಪೊಲೀಸ್ ಎಲ್ಲ, ಮಹಾರಾಷ್ಟ್ರ ಏರಿಯಾ ಫುಲ್ ಎಲ್ಲ ಇಲ್ಲ ಹೋಗ್ತಾ ರೋಡ್ದಾಗ ಒಂದು ಟೀ ಪಾಯಿಂಟಿಗೆ ಸ್ಟಾಪ್ ಮಾಡೀನಿ ನೋಡಿ. ಬೈಕಲ್ಲಿ ನಿಂತೈತಿ, ಟೀ ಪಾಯಿಂಟ್ ಐತಿ. ನೋಡಿ ಟೀ ತೊಗೊಂಡನು. ಒಂದು ಚಿಪ್ಸ್ ತೊಗೊಂಡಿನಿ, ಒಂದು ಟೀ ತೊಗೊಂಡನು. ಈಗ ಚಿಪ್ಸ್ ಖಾಲಿ ಆಯ್ತು, ಟೀ ಕುಡ್ದು ಹೋಗಿ ನಡಿ ನೆಕ್ಸ್ಟ್ ಪ್ಲೇಸ್. ನೋಡ್ರಿ ಇಲ್ಲೇ ಟೀ ಕುಡಿಯೋಕೆ ಮುಚ್ಚಿದ್ದು ನಮ್ಮ. ಟೀ ಕುಡಿದು ಈಗ ನೆಕ್ಸ್ಟ್ ಡೆಸ್ಟಿನೇಷನ್ ಇನ್ನೂ 1 ಅವರ್ ತೋರ್ಸ ಐತಿ ಮ್ಯಾಪ್ದಾಗ. ಟೀ ಕುಡ್ದು ಟೀ ಕುಡ್ದು ಹೋಗಿ ನಡಿ. ಮತ್ತೆ ಟೀ ಮಾತ್ರ ಮಸ್ತ್ ಮಾಡ್ರಿ ಅಲ್ಲಿ. ಅನ್ನ ಹೊತ್ತಿದೆ ನೆಕ್ಸ್ಟ್ ನೋಡ್ರಿ. ಇಲ್ಲಿ ಒಂದು ಪಾಯಿಂಟ್ ನಿಲ್ಲಿಸಿನಿ ನೋಡ್ರಿ ಹೆಂಗೈತೆ ಅಂತೇಳಿ. ಅನ್ನ ಹೊತ್ತೈತಿದೆಲ್ಲ. ಇಲ್ಲಿ ವಾಟರ್ ಆ್ಯಕ್ಟಿವಿಟಿಗಳು ಹಾಕೊಂಬಲ್ಲ ಅಲ್ಲೆಲ್ಲ ನೋಡ್ರದ. ಕಯಾಕಿಂಗ್ ಎಲ್ಲ ಹಾಕೋಲ್ಲ, ಬೋಟಿಂಗ್ ಎಲ್ಲ ಐತೆ ಅಲ್ಲಿ. ಫುಲ್ ಸ್ಟಾಪ್ ಮಾಡ್ತದೆ ಅಲ್ಲಿ ತಳ ಕಣ ಐತೆ. ಇಲ್ಲಿ ನಿಮ್ಗೆ ಕಣ ಐತಿಲ್ಲ ಆಮೇಲೆ ಕ್ಯಾಮ್ರಾದ ನಂಗೆ ಕಾಣೋ ಆಯ್ತು ನೋಡ್ರಿ. ನೋಡ್ಗುರು ಅಂತೂ ಮಳೆ ಚಾಲು ಆಯ್ತು ಸ್ವಲ್ಪ. ಈಗ ಪಟ್ನ ಹೋಗ್ಬೇಕು. ಈಗ ಇನ್ನೂ 1 ಅವರ್ ತೋರ್ಸಾಯ್ತು ನಂತರ ಹೋಗ. ಇನ್ನೂ 45 ಕಿಲೋಮೀಟ್ರ್ ಐತೆ. ಹಾಗೆ ಸ್ವಲ್ಪ ಮಳೆ ಚಾಲು ಆಗೈತಿ. ಈಗ ಜಿಟಿ ಮಳೆ ಬರೋಕ್ಕಿಂತ ಮುಂಚೆನೇ ಹೋಗಿ ಮುಟ್ಟಬೇಕು ನಾವೀಗ. ಮೂಡ್ಗಳು ಹ್ಯಾಂಗೆ ಕಾಣತ್ತಾವು ಅಷ್ಟೊಳಗೆ ಹೋಗಿ ಮುಟ್ಟೋನು ಬೇರೆ. ಈಗ ಫುಲ್ ವೆಲ್ಕಮ್ ಟು ಗೋವಾ ಬಾಯ್ಸ್. ಮಹಾರಾಷ್ಟ್ರ ಫಿನಿಶ್ ಆಯ್ತು, ಗೋವಾ ಸ್ಟಾರ್ಟ್ ಆಯ್ತು. ಇಲ್ಲಿಂದ ಕರ್ನಾಟಕ ಆಯ್ತು, ಮಹಾರಾಷ್ಟ್ರ ಆಯ್ತು, ಈಗ ಗೋವಾ ಎಂಟ್ರಿ ಆಗಿದ್ದವು ನೋಡ್ರಿ. ದಾಟಿ ಹೋಗಿ ಬರೀ ಗೋವಾ ಎಂಟ್ರಿ ಆಗಿದ್ದವು. ನೋಡ್ರಿ ಚರ್ಚ್ಗಳು ಹೆಂಗದಾವು ಗೋವಾದಾಗೆಲ್ಲ. ಚರ್ಚ್ಗಳೆಲ್ಲ ಸ್ಟಾರ್ಟ್ ಆಗ್ಯಾವ ಇಲ್ಲಿಂದ. ಚರ್ಚ್ಗಳ ಮತ್ತು ಬಾರ್ಗಳು, ಮನೆ ಒಂದೊಂದು ಬಾರ್ಗಳು ನೋಡ್ರಿ. ನೀವು ತಿಳ್ಕೊಂಬಿಡ್ರಿ ಗೋವಾ ಎಂಟ್ರಿ ಆಗಿದ್ದು ಅಂತೇಳಿ. ಇನ್ನೊಂದು ½ ಅವರ್ ಇಲ್ಲ ಕಡಿಮೆ ಆಯ್ತು. ಅಷ್ಟೊಳಗೆ ಹೋಗಿ ಸಿಕ್ಕೊಂಡ್ಬಿಡ್ರಿ ಪಕ್ಕನ. ಈಗ ನೋಡ್ರಿ NH4 ಹೈವೇ ಸಿಕ್ಕೈತೆ ನಮ್ಗೆ. ಈಗ NH4 ಹೈವೇದಿಂದ ಇನ್ನೂ ಟೋಟಲ್ 15 ಕಿಲೋಮೀಟ್ರ್ ತೋರ್ಸತ್ತಾರ. 13 ಕಿಲೋಮೀಟ್ರ್ ಐತಿ. ಈಗ NH4 ಮ್ಯಾಲೆ ಹೋಗಿ ಒಂದು 2 3 ಕಿಲೋಮೀಟ್ರ್ NH4 ಹೈವೇ ಮೇಲೆ ಹೋಗ್ಬೇಕು. ಬರೀ ಹೋಗ್ರಿ ನೋಡ್ರಿ ವ್ಯೂ ನೋಡ್ರಿ. NH4 ಹೈವೇ ಮೇಲೆ ಹೋಗ್ತಾ ಇರೋದ. ಇನ್ನೊಬ್ಬ ನೋಡಿಗುರು ಗೋವಾ ಎಂಟ್ರಿ ಆಗಿದ್ದವು. ಈಗ ನಂಗೆ ಕಾಣ ಐತಿ ನೋಡಿದ್ರು ಗೋವಾ ಎಂಟ್ರಿ ಬಂದನೀಗ. ಮಸ್ತ್ ವ್ಯೂ ಐತಿ. ಪ್ಲೇಸ್ ಮಾತ್ರ ಅನ್ನಾಹುತ ನೋಡ್ರಿ. ಎಲ್ಲ ಎಲ್ಲಿ ಬೇಕಾದಲ್ಲಿ ನೋಡ್ರಿ ಬರೀ ಬಾರ್ ಅಂಗಡಿಗಳು ಕಾಣತ್ತವು. ನೋಡ್ರಿ ಗೋವಾ ಹೆಂಗೈತಿ ವ್ಯೂ ಎಲ್ಲ. ಐತೆ ನನಗ ಸುರು ಆಗ್ತೈತೆ. ಇಲ್ಲಿ ನಮ್ಮ ಬೈಕ್ ನಿಲ್ಸಿದ್ವು. ನಾ ಬುಕ್ ಮಾಡಿದ್ದು ಬೀಚ್ ಇದೆ ನೋಡಿ, ಬೀಚ್ ಹೌಸ್ ಹೋಟೆಲ್ ಅಂತೇಳಿ.